ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ಇದು ಏಕಾದಶಿ ಹಬ್ಬದ್ದು ವ್ಲಾಗು. ಕೆಲವರು ಉಪವಾಸದ ಹಬ್ಬ ಅಂತಾರೆ, ಇನ್ನು ಕೆಲವು ಕಡೆ ಪಟದ ಹಬ್ಬ ಅಂತ ಹೇಳ್ತಾರೆ. ಇದನ್ನ ನಮ್ಮ ಮನೇಲಿ ಅತ್ತೆ ಮಾವ ಅವಾಗಿಂದ ಮಾಡ್ಕೊಂಡು ಬಂದಿದ್ದಾರೆ, ರೂಢಿನಲ್ಲಿದೆ. ನಾವು ವರ್ಷ ವರ್ಷ ಅವ್ರ ಮನೆಗೆ ಮದುವೆ ಆಗಿ ಬಂದಾಗಿಂದ ಮಾಡ್ತೀನಿ. ಮೇಲಿಂದ ಗಲೀಜಾಗಿತ್ತು ಅಂತೆಲ್ಲ ಕ್ಲೀನ್ ಮಾಡ್ಕೊಂಡ್ಬಂದು ಕೆಳಗಡೆ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಾ ಇದ್ದೀನಿ. ನಮ್ಮ ಮನೆಯವರು ಸಂಗಮ್ ಸರ್ಕಲ್ಗೆ ಹೋಗಿದ್ರು. ನಮ್ಮನೇಲಿ ಸ್ವಲ್ಪ ಹಳಸಿನ ಹಣ್ಣು ಎಲ್ಲ ಬೇಕು ಫಲಹಾರಕ್ಕೆ ಅಂತ ಹಳಸಿನ ಹಣ್ಣು ತೊಗೊಂಬಂದು ಸುಲಿತಾ ಇದ್ದಾರೆ. ಹಳಸಿನ ಹಣ್ಣೆಲ್ಲ ಸುಲಿದು ಬೀಜ ಎಲ್ಲ ತೆಗೆದು ಒಂದು ಕಡೆ ಒಣಗಕ್ಕೆ ಹಾಕಿ ಪೂಜೆಗೆ ಕಾಯಬೇಕಿತ್ತು. ಮನೇಲಿತ್ತು ತಳ್ಳುಗಳು, ಅದನ್ನು ಎಡ್ಕೊಡಿ ಅಂತ ಕೊಟ್ಟೆ. 2 ಕೊಬ್ಬರಿ ಆಗಿಬಿಟ್ಟಿದೆ. ಸರಿ ಎಡ್ಕೊಡಿ, ನಾನು ಹೋಗಿ ಮೇಲೆ ದೇವ್ರ ಮನೆಗೆ ಪೂಜೆಗೆ ದೇವ್ರ ಪಾತ್ರೆನಾರು ತೊಳಿತೀನಿ ಅಂತೇಳಿ ಹಿಂದಿನ ದಿನ ಮಂಗಳವಾರ ಇದ್ದಿದ್ದರಿಂದ ತೊಳೆದಿರಲಿಲ್ಲ. ನಾನು ದೇವ್ರ ಪಾತ್ರೆ ಕ್ಲೀನ್ ಮಾಡುವಾಗ ನನಗೆ ಸಿಂಕ್ ಒಳಗಡೆ ಇಟ್ಕೊಂಡ್ರೆ ಇಷ್ಟ ಆಗಲ್ಲ. ಸಿಂಕೆಲ್ಲ ತೊಳೆದು ಕ್ಲೀನ್ ಮಾಡಿ ಮೇಲೆ ಇಟ್ಕೊಂಡಿರ್ತೀನಿ. ಪಕ್ಕದಲ್ಲೇ ತೊಳೆದಿಟ್ಕೊಂಡು ಒಂದು 4 ಪಾತ್ರೆನ ತೊಳೆದು ಇಟ್ಕೊತೀನಿ. ಏನೋ ಸಿಂಕ್ ಒಳಗಡೆ ಹಾಕಕ್ಕೆ ನನಗೆ ಮನಸ್ಸು ಬರಲ್ಲ. ದೇವ್ರ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ತರುಣು ಅಪ್ಪ ಕಾಯಿ ಹಿಡ್ಕೊಟ್ರಮ್ಮ ಅಂತೇಳಿ ಕಾಯಿ ತೊಗೊಂಬಂದಿದ್ದಾನೆ. ನಮ್ಮ ಮನೇಲಿ ಇವತ್ತು ಅವಲಕ್ಕಿ ಪ್ರಸಾದ ಮತ್ತು ಈ ಹಳಸಿನ ಹಣ್ಣನ್ನ ಬಿಡಿಸಿ ಕ್ಲೀನ್ ಮಾಡಿರ್ತಾರಲ್ಲ, ಅದಕ್ಕೆ ಸ್ವಲ್ಪ ಬಾಳೆಹಣ್ಣು, ಬೆಲ್ಲ, ಕಾಯಿ ತುರಿ, ಏಲಕ್ಕಿ ಪುಡಿ ಹಾಕಿ ಅದು ಒಂದು ಪ್ರಸಾದ. ಇನ್ನೊಂದು ಹೆಸರುಬೇಳೆ ಮತ್ತು ಕಡಲೆಬೇಳೆನ ನೆನೆಸಿ ಹೆಸರುಬೇಳೆ ಮಾಡಬೇಕು. ನಾನು ಸೌತೆಕಾಯಿ ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ ಅಂತ ಕ್ಯಾರೆಟ್ ತುರಿದು ಹಾಕ್ಬಿಡ್ತೀನಿ. ದಕ್ಷತಾ ನಂಗೆ ಒಂಚೂರು ಹೆಲ್ಪ್ ಮಾಡಿಕೊಡ್ತೀನಿ ಅಂತೇಳಿ ಕ್ಯಾರೆಟ್ ತುರಿತಾ ಇದ್ದಾಳೆ ಸ್ನಾನ ಮಾಡ್ಕೊಂಬಂದು. ಇನ್ನು ಅತ್ತೆ ಅಂಗಡಿಯಿಂದ ಬಂದಿಲ್ಲ. ನನಗೆ ಇವತ್ತು ಏಕಾದಶಿ ಅಂದರೆ ವಿಷ್ಣು ವಿಗ್ರಹ, ಲಕ್ಷ್ಮೀದು ವಿಗ್ರಹ ಮತ್ತು ಕೃಷ್ಣನ ವಿಗ್ರಹ ಇದೆ. ಅದನ್ನೇ ಇಟ್ಕೊಂಡಿದ್ದೀನಿ. ಅಲ್ಲಿಗೆ ನೈವೇದ್ಯ ಇಡೋಣ ಅಂಥೇಳಿ ಅದನ್ನು ಕೆಳಗಡೆ ಎತ್ತಿಟ್ಕೊಂಡು ಆ ವಿಗ್ರಹಕ್ಕೆ ಪೂಜೆ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಸುಗಂಧಿ ಇದೆ ಚಿಕ್ಕದು, ಅದು ಹಚ್ಚೋದಕ್ಕಿಂತ ಮನೇಲಿ ಕಂಠ ಇತ್ತು, ಕಾಯಿ ಹಿಡ್ದಿದ್ರಲ್ಲ ಅದು ಚೆನ್ನಾಗಿ ಒಣಗ್ದಂಗಿತ್ತು ಅಂಥೇಳಿ ಆ ಕಂಠನ ಚೆನ್ನಾಗಿ ಬಿಸಿ ಮಾಡಿ ನಾನು ಕೆಂಡ ಮಾಡಿಕೊಂಡು ಸಾಂಬ್ರಾಣಿ ತರಿಸಿ ಧೂಪ ಹಾಕಿ ಮನೆಗೆಲ್ಲ ಎಷ್ಟು ಖುಷಿ ಆಗುತ್ತೆ ಅಂದರೆ, ಈ ಥರ ಕೆಂಡ ಹಾಕಿ ಸಾಂಬ್ರಾಣಿ ಹೊಗೆ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಮನೆಯಲ್ಲೆಲ್ಲ ಘಮ 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 ಅಂತಿರುತ್ತೆ. ಆ ಹಬ್ಬದ ಕಳೆನೇ ಬಂದ್ಬಿಡುತ್ತೆ. ಬೇರೆ ವಾರದ ದಿನ ಎಲ್ಲ ಧೂಪನೇ ಹಚ್ಚಿಡ್ತೀನಿ. ಹಿಂಗೆ ಹಬ್ಬಗಳಿದ್ದಾಗ ಕಂಠಗಳಿದ್ದರೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾನು ಧೂಪನ ಹಾಕ್ತೀನಿ. ಈ ಹಬ್ಬ ನಮ್ಮ ಬೆಳ್ಗೋಳ ಮತ್ತು ಮಂಡ್ಯ, ಹುಲಿಕೆರೆ, KRS ಈ ಕಡೆ ಮಾಡ್ತಾರೆ. ನಮ್ಮ ಮೈಸೂರಿನಲ್ಲಿ ಇದು ಹಬ್ಬ ಗೊತ್ತಿಲ್ಲ. ನಮ್ಮ ಅಮ್ಮನ ಮನೆ ಕಡೆ ಪಟದ ಹಬ್ಬ ಅಂಥೇಳಿ ಒಂಚೂರು ಏನಾದ್ರು ಪಾಯಸನೋ ಹಾಲ್ಗೀರೋ ಮಾಡಿ ನೈವೇದ್ಯ ಇಟ್ಟು ದೀಪ ಹಚ್ತಾರಷ್ಟೇ. ದೇವ್ರಿಗೆ ಡೈಲಿ ಪೂಜೆ ಮಾಡೋಂಗೆ ಮಾಡ್ತಾರೆ. ನಮ್ಮ ಅಮ್ಮನ ಕಡೆ ಈ ಪದ್ಧತಿ ಇಲ್ಲ. ನಾನು ನೈವೇದ್ಯ ಎಲ್ಲ ದೇವ್ರಿಗೆ ತೋರಿಸಾದ್ಮೇಲೆ ಎಲ್ರಿಗೂ ಸ್ವಲ್ಪ ಬಾಳೆ ಎಲೆ ಇತ್ತು, ಅದರಲ್ಲೇ ಹಾಕ್ಕೊಟ್ಟಿದ್ದೀನಿ. ಮೋನಿ ಆದ್ಯನ್ಗೆ ಇವತ್ತು ಮೊಹರಂ ಇದ್ದಿದ್ದರಿಂದ ಅವರು ಸ್ಕೂಲ್ ರಜೆ ಇತ್ತು ಅಂತ ಬಂದಿದ್ದರು. ನಮ್ಮ ಮಕ್ಳಿಗೂ ರಜೆ ಇತ್ತು, ಬಾಳೆ ಎಲೆ ಇತ್ತು ಅಂಥೇಳಿ ಹಾಕ್ಕೊಟ್ಟಿದ್ದೀನಿ. ಮೋನಿ ಮತ್ತು ಆದ್ಯ ಅವ್ರ ಮನೇಲಿ ಪುಳಿಯೋಗರೆ ಮಾಡಿದ್ರಂತೆ. ನಮ್ಮ ತಂಗಿ ಮನೇಲಿ ಈ ಪದ್ಧತಿ ಇಲ್ಲ. ಅವ್ರು ಅಲ್ಲಿಂದ ತಿಂಡಿ ತಿನ್ಕೊಂಡು ಬಂದಿದ್ದರು, ನಾನು ಕೂರಿಸಿ ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ. ಇವತ್ತು ಹುಡುಗರಿಗೆ ರಜೆ ಇದ್ದಿದ್ದರಿಂದ ನೋಡಿ ಕ್ರಿಕೆಟ್ ಆಡ್ತಿದ್ದಾರೆ. ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ಕ್ರಿಕೆಟ್ ಆಡ್ತಿದ್ದಾರೆ, ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ನಾನು ದಕ್ಷ ಒಂಚೂರು ಆಚೆ ಹೋಗಬೇಕಿತ್ತು. ಬೇಡ ಕಣೆ ಇವತ್ತು ಅಂದರೆ, ಅಮ್ಮ ಬನ್ನಿ ಅಡುಗೆ ಮಾಡೋಂಗಿಲ್ಲ ಅಲ್ಲ, ಒಂಚೂರು ಹೊರಗಡೆ ಹೋಗಿ ಬರೋಣ, ನಾನು ಕೇಕ್ ಮಾಡೋದಕ್ಕೆ ರೆಡಿ ಮಿಕ್ಸ್ ಎಲ್ಲ ಇರುತ್ತೆ ತೊಗೊಂಬರೋಣ, ಕೇಕ್ದು ಐಟಮ್ಸು ಸಿಗೋಂಥ ಶಾಪ್ಗೆ ಅಂತ ಕರ್ಕೊಂಡು ಹೋಗ್ತಾವಳೆ. ಸರಿ ಅವರಪ್ಪ ನಾನು ಮನೇಲಿದ್ದೀನಲ್ಲ ಬನ್ನಿ ಡ್ರಾಪ್ ಮಾಡ್ತೀನಿ ಅಂದರು. ಇದು ಕಾಳಿದಾಸ ರೋಡು, ಎಂಪೈರ್ ಹೋಟ್ಲು ರೋಡಲ್ಲಿದೆ. ಕೇಕ್ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ನಾವೊಂದು 2-3 ಸಲ ತೊಗೊಂಡೋಗಿದ್ದೀವಿ. ಇವಾಗ ರೆಡಿ ಮಿಕ್ಸ್ ತೊಗೊತೀನಿ ಅಂತೇಳಿ ಇಲ್ಲಿಗೆ ಬಂದಿದ್ದಾಳೆ. ಇಲ್ಲಿ ಫುಲ್ ವೀಡಿಯೋ ಎಲ್ಲ ಮಾಡಬೇಡಿ ಅಂತ ಹೇಳಿದ್ರು. ಸರಿ ಎಷ್ಟು ಬೇಕು ಅಷ್ಟು ವೀಡಿಯೋ ಮಾಡಿಕೊಂಡೆ. ಇವಾಗ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು
ಮನೆಗೆ ಹೋಗಬೇಕು. ನೋಡಿ ನಮ್ಮ ಪಟದ ಹಬ್ಬ ಹೆಂಗೆ ನಮ್ಮ ಹಿನ್ಕಲ್ ಫೀಲ್ಡಲ್ಲಿ ಪಟ ಹಾರಿಸ್ತಾ ಇದ್ದಾರೆ. ತಂದೆ ಕರ್ಕೊಂಬಂದು ಮಕ್ಳ ಹತ್ರ. ನಮ್ಮ ತರುಣ್ ಅವ್ರಿಗೆಲ್ಲ ಇದು ಗೊತ್ತೇ ಇಲ್ಲ, ಅವ್ನು ಪಟನೇ ಬಿಟ್ಟಿಲ್ಲ. ನನಗೆ ಖುಷಿ ಆಯಿತು, ಹಂಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ದಕ್ಷತಾ ತಂದಿರೋದು ಚಾಕೋ ಚಿಪ್ಸು, ರೆಡಿ ಮಿಕ್ಸು, ಒಂದು ಓರಿಯೋ, ಅವಳಿಗೆ ಏನೇನು ಬೇಕೆಲ್ಲ ತೊಗೊಂಬಂದು. ಇದು ಬಂದು ರಾಗಿ ಕೇಕು, ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ರಾಗಿ ಹಸಿಟ್ಟು, ಒರಿಜಿನಲ್ ನಮ್ಮ ನಂದಿನಿ ಬೆಣ್ಣೆ, ಎಣ್ಣೆನೇ ಯೂಸ್ ಮಾಡಿಲ್ಲ. ಎಣ್ಣೆ, ಸಕ್ಕರೆ, ಮೈದಾ ಏನು ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿತ್ತು. ಚಾಕೋ ಚಿಪ್ಸ್ ಹಾಕಿ ಮಾಡಿಕೊಂಡ್ಳು. ಇದು ರೆಡಿ ಮಿಕ್ಸ್ ಮಾಡಿಲ್ಲ, ಅವಳು ವೆನಿಲಾ ಫ್ಲೇವರಲ್ಲಿ ತಂದಿದ್ಲು. ಇನ್ನೊಂದು ಸರಿ ಮಾಡ್ತೀನಿ ಅಂತ ಮಾಡಿದ್ದಾಳೆ, ಮಕ್ಕಳು ಕೇಳಿದ್ರು ಅಂತ. ತುಂಬ ಚೆನ್ನಾಗಾಗಿತ್ತು. ನೀವು ಯಾರು ಇನ್ನೊಂದು ಸಲ ಟ್ರೈ ಮಾಡಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ. ನಾವಿವತ್ತು ಏನಾದರೂ ಸಿಹಿ ಮಾಡಬೇಕು ಮನೆಯಲ್ಲಿ. ಮತ್ತು ಏನು ಹಿಂದಿನ ದಿನ ಹಲಸಿನಣ್ಣು ಸುಲಿದಿರ್ತೀವಿ, ಅದರದ್ದು ಬೀಜ ಎಲ್ಲ ಹಾಕಿ ಹಸಿ ಕಾಳು ಹಾಕಿ ಸಾಂಬಾರು ಮಾಡಬೇಕು. ನಾನು ಬೆಳಗ್ಗೆ ಹುಡುಗರಿಗೆ ಇವತ್ತು ಸ್ಕೂಲ್ ಇತ್ತು, ರಾಗಿ ದೋಸೆ ಹಾಕಿ ಉಪ್ಸಾರು ಖಾರ ಇತ್ತು ಹಾಕಿ ತುಪ್ಪ ಹಾಕಿ ಕಳಿಸ್ಬಿಟ್ಟೆ. ಹಸಿ ತಡ್ನಿಕಾಳು, ಅಲಸಂದೆ ಕಾಳು ಎಲ್ಲ ಹಾಕಿ ಹುಳಿ, ಒಂದು ಹೀರೆಕಾಯಿ ಮತ್ತು ಸ್ವಲ್ಪ ಮೊಳಕೆ ಕಾಳು ಗಟ್ಟಿರೋದಿತ್ತು, ಅದನ್ನು ಹಾಕಿ ಒಂದು ಪಲ್ಯ, ಅನ್ನ ಮಾಡಿದೆ. ಅತ್ತೆ ಬರೋಷ್ಟರಲ್ಲಿ ಅದಷ್ಟನ್ನು ಫಸ್ಟು ದೇವ್ರಿಗೆ ನೈವೇದ್ಯ ಇಟ್ಟು ಊಟಕ್ಕೆ ಹಾಕ್ಕೊಟ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ತಡ್ನಿಬೇಳೆ ವಡೆಗೆ ನೆನೆಸಿದ್ದೀನಿ. ನೆನ್ನೆ ಕಾಯಿ ತುರಿಯುವಾಗ, ಕಾಯಿ ಬಿಡಿಸುವಾಗ ನನಗೆ 2 ಕೊಬ್ಬರಿ ಸಿಕ್ಕಿತ್ತು. ಆ ಕೊಬ್ಬರಿಯಿಂದ ಕಾಯಿ ಒಬ್ಬಟ್ಟು ಮಾಡೋಣ ಅಂಥೇಳಿ ಕಾಯಿ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಯಿತು. ನಮ್ಮನೇಲಿ ಅತ್ತೆಗೆ ತಡ್ನಿಬೇಳೆ ವಡೆ ತುಂಬ ಇಷ್ಟ. ಅವರು ಕಡಲೆಬೇಳೆ ವಡೆ ಇಷ್ಟಪಡಲ್ಲ. ಅಯ್ಯೋ, ಎಂಥ ಕಷ್ಟ ಆದರೂ ಫ್ರೆಂಡ್ ಹತ್ರನೋ ಇಲ್ಲ ಅಂಗಡಿನಲ್ಲೋ ತಡ್ನಿಕಾಳು ತೊಗೊಂಡು ಅವರೇ ಒಣಗಿಸಿ, ನಮ್ಮದು ಹಾಲು ಅಂಗಡಿಲಿ ಕೂತ್ಕೊಂಡು ಅದನ್ನು ಕಲ್ಲಿಸ್ಕೊಂಡು ಯಾರ ಹತ್ರನಾರು ಒಡೆದು ರೆಡಿ ಮಾಡಿ ನನಗೆ ತಂದು ಕೊಡ್ತಾರೆ. ಸುಮಾರು ಒಂದು 6 ತಿಂಗಳು ಇರುತ್ತೆ ಅದು, ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ನಾನಿವಾಗ ತಡ್ನಿಬೇಳೆ ವಡೆಗೆಲ್ಲ ರೆಡಿ ಮಾಡಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಮತ್ತು ವಡೆ ಎಲ್ಲ ಬೇಯಿಸ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ನಾನು ಒಬ್ಬಟ್ಟು ಮಾಡಿದ್ದೆ. ಒಬ್ಬಟ್ಟು ಚೆನ್ನಾಗಾಗಿತ್ತು. ಸ್ವಲ್ಪ ಸಿಹಿ ಅನ್ನಿಸ್ತು ನನಗೆ. ಸರಿ, ಬೆಳಗ್ಗೆ ಪೂಜೆಗೆ ಎಷ್ಟು ಬೇಕು ಅದನ್ನೆಲ್ಲ ಹಾಕ್ಕೊಂಡು ಹಂಗೆ ಎತ್ತಿಟ್ಟಿದ್ದೆ. ಮತ್ತು ಸಂಜೆ ಟೈಮ್ ಇದ್ದಾಗ ಸ್ವಲ್ಪ ಬಿಸಿ ಬಿಸಿದು ಮಾಡಿಡ್ತಾ ಇದ್ದೀನಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ.